ಪ್ರದಕ್ಷಿಣೆ ಮಾಡಿ ಹೂವು ಅಕ್ಷತೆಯನ್ನು ಕೈಮೇಲೆ ಹಾಕಿ ನಮಸ್ಕಾರ ಮಾಡಿ. ಯಾನಿ ಪಾಪಾನಿ ಜನ್ಮಾಂತರಕೃತಾನಿ ತಾನಿ ತಾನಿ ಪ್ರಣಕ್ಷಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾತ್ಮ ಪಾಪ ಪಾಪಾನಾಂ ಪಾಪಸಂಭವಾಂ ಸಾಹಿಮಾಂತಕಯಾ ದೇವ ಶರಣಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ವೆಂಕಟರಮಣ ದೇವಸ್ಥಾನದ ರಾಜಗೋಪುರದ ಎರಡನೇ ಹಂತದ್ದು ಪೂಜೆ ಇದು. ದೇವ್ರದ್ದು ಮೊದಲನೇ ಹಂತದಲ್ಲಿ ಪೂಜೆದು ಎಲ್ಲ ನಿಮಗೆ ಗೊತ್ತದೆ. 65 ಅಡಿ ಗೋಪುರ ಇದು. ಭಾಳ ವರ್ಷಗಳ ಕನಸು. ಇಲ್ಲಿನ ಭಕ್ತರಿಗೆ ನಾವು ಇದನ್ನು ಸಮರ್ಪಣೆ ಮಾಡ್ತೀವಿ. ದೈವಿ ಕಾರ್ಯ ಇದು. ಮತ್ತು ರಾಜಗೋಪುರ ಮಾಡ್ತಾ ಹಂತದಲ್ಲಿ ರಾಜಗೋಪುರದ ಪಕ್ಕದಲ್ಲಿ ಅಂದರೆ ರಾಜಗೋಪುರಕ್ಕೆ ಹತ್ತಿರದಲ್ಲೇ ಇದ್ದಂಥ ಒಂದು ಚೌಲ್ಟ್ರಿ ಕೂಡ ಬಹಳ ಹಳೆ ಅಂದರೆ 50-60 ವರ್ಷಗಳ ಹಳೇದಾಗಿ ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಿದ್ದರಿಂದ ಪಕ್ಕದಲ್ಲಿ ನಾವು ರಾಜಗೋಪುರದ ಪಕ್ಕದಲ್ಲಿ ಇನ್ನೊಂದು ಚೂರು ಅಶ್ವತ್ಥಕಟ್ಟೆ ಆ ಕಡೆಗೆ ಇಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಒಂದು ಚೌಲ್ಟ್ರಿ ಕೂಡ ನಿರ್ಮಾಣ ಮಾಡುವಂಥ ಒಂದು ಆಲೋಚನೆನ ಇಲ್ಲಿ ಬಂದ ಮೇಲೆ ಆ ಸಂಕಲ್ಪ ಬಂದಿದೆ ಆ ಥರದ್ದು. ಮತ್ತು ಇಲ್ಲಿ ಬರುವಂಥ ಬಡವರು ಮತ್ತು ದೇವರು ಭಕ್ತರಿಗೆ, ವಿಶೇಷವಾಗಿ ಇಲ್ಲಿರುವಂಥ ಭಕ್ತರಿಗೆ ಮದುವೆ ಅಥವಾ ಇನ್ನೂ ಶುಭ ಸಮಾರಂಭಗಳನ್ನ ಮಾಡಿಕೊಳ್ಳಿಕ್ಕೆ ಇನ್ನೊಂದು ಚೂರು ಆ ಕಡೆ ಅದನ್ನು ಮಾಡುವಂಥ ಒಂದು ಸಂಕಲ್ಪ ಕೂಡ ಮಾಡಿದ್ದೀವಿ. ಇವತ್ತು ಪೂಜೆ ಕೂಡ ಆಗಿದೆ. ಅದಾದಮೇಲೆ ಇದು ಪಕ್ಕದಲ್ಲೇ ಇದ್ದು ಭಾಳ ಹಳೇದಾಗಿರೋದ್ರಿಂದ ಇದನ್ನು ಡೆಲಾಬ್ರೇಟೆಡ್ ಕಂಡೀಷನಲ್ಲಿದೆ ಅಂತಂದ್ಬಿಟ್ಟು PWD ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನು ಡೆಮಾಲಿಷನ್ ಪ್ರೋಸೆಸ್ ಮಾಡಬೇಕು ಅಂತ. ಅದು ಕಮಿಷನರೇಟ್ ಆಫೀಸ್ಗೆ ಹೋಗಿದೆ. ಸೊ ಇದು ದೇವಸ್ಥಾನದ್ದು ಮೊದಲನೇ ಹಂತದ ಪೂಜೆ ಎಲ್ಲ ಮುಗಿದಿದೆ. ಇದು ಇವತ್ತು ಎರಡನೇ ಹಂತದ್ದು. ಇವತ್ತು ತುಂಬ ಒಳ್ಳೆಯ ದಿನ ಅಂತಂದ್ಬಿಟ್ಟು ಈ ಲಗ್ನ, ಈ ಶುಭ ದಿನನ ಅವರು ಈ ದಿನವೇ ಆಗಬೇಕು ದೇವ್ರದ್ದು ಪೂಜೆ ಅಂತ ಸಂಕಲ್ಪ ಆಗಿದೆ. ಅದು ವಿಶೇಷವಾಗಿ ಇದು ದೇವ್ರ ಸಂಕಲ್ಪ ಇದು. ಮತ್ತು ಈ ಕ್ಷೇತ್ರದಲ್ಲಿ KGF ಕ್ಷೇತ್ರದಲ್ಲಿ ಭಾಳ ಜನ ಭಕ್ತರ ಅಭಿಲಾಷೆ ಆಗಿತ್ತು. ಅವ್ರ ಸಂಕಲ್ಪ, ಮನೋಸಂಕಲ್ಪ ಈಡೇರ್ತಾ ಇದೆ ಅಂತ ಹಂತವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ದೇವ್ರ ಕೆಲಸ ಎರಡನೇ ಹಂತದ್ದು ಪ್ರಯತ್ನ ಯಶಸ್ಸು ಎರಡೂ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಇದು ಫಿನಿಶಿಂಗ್ 6 ತಿಂಗಳಲ್ಲಿ ದೇವ್ರದ್ದು ರಾಜಗೋಪುರ ಮುಗಿಸ್ಬೇಕು ಅಂತ ಹೇಳಿದೀವಿ. 6 ತಿಂಗಳ ಮೇಲೆ ಏನಾದರೂ ಸಮಯ ಕೂಡ ತಗೋಕೂಡ್ದು ಅಂತ ಹೇಳಿದೀವಿ. 6ರಿಂದ ಒಂದು 7-8 ತಿಂಗಳಲ್ಲಿ ದೇವ್ರದ್ದು ಕೆಲಸ ಮಾಡಬೇಕು. ಅದೇ ಒಂದು ಅವ್ರ ಹತ್ರ ನಾವು ಹೇಳಿ ಅವ್ರ ಹಿಂದೆ ಬಿದ್ದಿರೋದು ಅದೇ ಒಂದು ಕಾರಣದಿಂದ. 2 ವರ್ಷ ಆ ಥರದ್ದೇನು ಯೋಚನೆನೇ ಇಲ್ಲ. ಚೌಟ್ರಿದು ಯಾವಾಗ ಅನ್ನೋದು ಪ್ರಾರಂಭ ಮಾಡ್ತೀರಾ? ಚೌಟ್ರಿ ಇದು ನಾನು ಸೆಷನ್ನಲ್ಲಿ ಮಂತ್ರಿಗಳನ್ನ, ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಮಂತ್ರಿಗಳನ್ನ ನಾನು ಸಂಪರ್ಕ ಮಾಡಿದಾಗ ಈ ಥರ ನಾವು ರಾಜಗೋಪುರ ಮಾಡ್ತಾ ಇದ್ದೀವಿ 5 ಕೋಟಿ ಅನುದಾನದಲ್ಲಿ, ಪಕ್ಕದಲ್ಲೇ ಇರುವಂಥ ಚೌಲ್ಟ್ರಿ ಅನುಕೂಲವಾಗೂ ಇಲ್ಲ, ಯೋಗ್ಯವಾಗೂ ಇಲ್ಲ, ಭಾಳ ಜನ ಭಕ್ತರು ಗೆ ಅನಾನುಕೂಲನೇ ಇದೆ ಅಂತ ಹೇಳಿದಾಗ ಎಲ್ಲ ವಿವರಣವಾಗಿ ತಿಳಿಸಿದಾಗ ಅನುದಾನ ಸ್ವಲ್ಪ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಅಂತ ಅಮೌಂಟ್ ಹೇಳಿಲ್ಲ, ಬಟ್ ಅದರದ್ದು ಎಷ್ಟು ಚೌಲ್ಟ್ರಿ ಆಗುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನ್ಸು ಎಸ್ಟಿಮೇಷನ್ಸು ಮಾಡೋದಕ್ಕೆ ಹೇಳಿದ್ದಾರೆ. ಅದು ಎಕ್ಸಾಕ್ಟಾಗಿ 3.5 ಕೋಟಿನ 5 ಕೋಟಿ ಒಳಗಡೆ ಮಾಡಬೇಕು ಅಂತ ಕೂಡ ನನ್ನ ಅಭಿಪ್ರಾಯ ಇತ್ತು. ಹೇಳಿದ್ದೀನಿ ಅದನ್ನು. ಇಷ್ಟೇ ಕಾಸ್ಟ್ ಆಗುತ್ತೆ ಅಂತ ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಅನುದಾನ ಮಾಡಿಕೊಡ್ತೀನಿ, ಲಭ್ಯ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾವು ಹಿಂದೆನೂ ಕೂಡ ದೇವಸ್ಥಾನಕ್ಕೆ ಯಾವುದೂ ಅನುದಾನನ ಕೇಳೋಕ್ಕಾಗಿರಲಿಲ್ಲ. ಅದಕ್ಕೆ ಚೌಲ್ಟ್ರಿ ಇರಲಿ, ಮುಜರಾಯಿ ಇಲಾಖೆಯಿಂದ ಒಂದು ಸ್ವಲ್ಪ ಆದರೂ ಅನುದಾನ ಬರಲಿ ಅಂತಂದ್ಬಿಟ್ಟು ದೇವ್ರ ಕೆಲಸ ಮಾಡೋವಾಗ ಅದು ಒಂದು ಸಂಕಲ್ಪ ಆಗಿದೆ. ಅದರಿಂದ ಅದು ಕೂಡ ದೇವಸ್ಥಾನದ ಭಕ್ತರಿಗೆ ವಿಶೇಷವಾಗಿ ಸೌಕರ್ಯಗಳಿಗೆ ಅದು ಅನುಕೂಲ ಆಗುತ್ತೆ. ಮೇಡಮ್, ಈಗ ರಮೇಶ್ ಶರ್ಮಾ ಅವರು 5 ಕೋಟಿ 10 ಕೋಟಿ ನಾನು ಕೊಡ್ಲಿಕ್ಕೆ ರೆಡಿ ಆಗಿದ್ದೀನಿ ಚೌಟ್ರಿ ಕಟ್ಟಲಿಕ್ಕೆ ಅಂತ, ಅವ್ರನ್ನ ಸ್ವಲ್ಪ ಇದು ಮಾಡಿ ಏನಾದ್ರು ಎನ್ಕರೇಜ್ ಮಾಡಿದ್ರೆ ಆತ್ಮ ಏನಾದ್ರು ಇದು ಮುಜರಾಯಿ ಇಲಾಖೆಗೆ ಬರುವಂಥದ್ದು. ಇಲ್ಲಿ ಭಕ್ತಾದಿಗಳ ಜೊತೆಯಲ್ಲಿ ದೇವಸ್ಥಾನದ ಕಮಿಟಿ ಮತ್ತು ಅಲ್ಲಿ ಅವರ ಹಂತದಲ್ಲಿ ಏನಂತ ಒಂದು ಪ್ರೊಸೀಜರ್ಸ್ ಇರುತ್ತೆ. ಇದು ಮುಜರಾಯಿಗೆ ಸೇರೋವಂಥ ದೇವಸ್ಥಾನ ಆಗಿರೋದ್ರಿಂದ ದೇವಸ್ಥಾನದ ಅಭಿವೃದ್ಧಿ ಆಗಲಿ, ದೇವಸ್ಥಾನದ ಪ್ರಿಮಿಸಿಸಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ನನ್ನ ನಿರ್ಧಾರ ಆಗಲ್ಲ. ದೇವಸ್ಥಾನಕ್ಕೆ ಅಂತ ಒಂದು ಇದಿರುತ್ತೆ, ಕಮಿಟಿ ಇರುತ್ತೆ, ಮತ್ತು ಅದಕ್ಕೆ ಅಂತ ಇಲಾಖೆ ಇದೆ, ಮಂತ್ರಿಗಳು ಇರ್ತಾರೆ, ಕಮಿಷನರ್ ಇರ್ತಾರೆ. ಎಲ್ಲನೂ ಅವ್ರ ಗಮನಕ್ಕೆ ತಂದು ಅವರ ಹಂತದಲ್ಲಿ ನಾವು ಏನೇನು ವ್ಯವಸ್ಥಿತವಾಗಿರುವಂಥ ಸೌಕರ್ಯಗಳು ಬೇಕು ಮತ್ತು ಬೇಡಿಕೆಗಳಿದ್ದಾವೆ, ಇಲ್ಲಿನ ಜನರ ಭಾವನೆಗಳು ಮತ್ತು ಭಕ್ತರ ಅಭಿಪ್ರಾಯಗಳನ್ನ ತಿಳಿಸಿ ನಾವು ಇವೆಲ್ಲ ಪ್ರಯತ್ನ ಮಾಡಿರುವಂಥದ್ದು. ಅಕ್ಸೆಪ್ಟ್ ಮಾಡ್ತಾರಲ್ಲ ಅಂತ ಸರ್ಕಾರದ ಹಂತದಲ್ಲಿ ಅದು ಮಾತುಕತೆ ಆಗಬೇಕಾಗತ್ತೆ. ಸರ್ಕಾರದ ಹಂತದಲ್ಲಿ